ವೆಲ್ತ್ ಆಫ್ ರೆಸಿಪೀಸ್ ಆ್ಯಂಡ್ ಬ್ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಅಪರೂಪಕ್ಕೆ ಸಿಗುವಂತಹ ಈ ಒಂದು ಬೆಣ್ಣೆಹಣ್ಣು ಅವಗಾಡೋ ಅಥವಾ ಬಟರ್ ಫ್ರೂಟಿಂದ ಒಂದು ಮಿಲ್ಕ್ ಶೇಕ್ನ ತೊಗೊಂಡು ಬಂದಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ. ಸೊ ಈ ಬೆಣ್ಣೆಹಣ್ಣು ನಮಗೆ ಯಾವಾಗಲೂ ಸಿಗಲ್ಲ, ತುಂಬ ಸೀಸನಲ್ ಫ್ರೂಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ದುಬಾರಿ ಕೂಡ ಇದು, ಆದರೂ ಸಹ ನೀವು ಸಿಕ್ಕಿದಾಗ ಮಾಡ್ಕೊಂಡು ತಿಂದರೆ ಇದರಲ್ಲಿ ಆರೋಗ್ಯ ಗುಣಗಳು ತುಂಬಾ ಇದೆ. ಇದರಲ್ಲಿ ವಿಟಮಿನ್ ಎ, ಬಿ, ಇ ಇದೆ. ಫೈಬರ್ ತುಂಬಾ ರಿಚ್ ಆಗಿರುತ್ತೆ. ಸೊ ಸಕ್ಕರೆ ಕಾಯಿಲೆ ಇರೋರಿಗೂ ತುಂಬಾ ಒಂದು ರಾಮಬಾಣ ಅಂತ ಹೇಳ್ಬೋದು. ಸೊ ಇದರಲ್ಲಿ ಸಕ್ಕರೆ ಅಂಶ ಮತ್ತು ಕಾರ್ಬೋಹೈಡ್ರೇಟ್ಸ್ ಕೂಡ ತುಂಬ ಕಡಿಮೆ ಇದೆ. ನೀವು ಆದಷ್ಟು ಉಪಯೋಗಿಸ್ಕೋಬೋದು. ಎಷ್ಟೋ ಜನಕ್ಕೆ ಈ ಹಣ್ಣಿಂದು ರುಚಿನೇ ಗೊತ್ತಿರಲ್ಲ, ಆದರೂ ಕೂಡ ತೊಗೊಂಡು ಬಂದು ನೋಡಿ ಸೀಸನಲ್ಲಿ ಒಂದ್ಸರಿ, ತುಂಬ ಚೆನ್ನಾಗಿರುತ್ತೆ. ಕೊಡಗಲ್ಲಿ ಜಾಸ್ತಿ ಸಿಗುತ್ತೆ ಈ ಹಣ್ಣು. ನಾನಿಲ್ಲಿ ಒಂದೇ ಒಂದು ಅವಗಾಡ ಬಟರ್ ಫ್ರೂಟ್ನ ತೊಗೊಂಡು ನಾನಿಲ್ಲಿ ತಿರುಳು ತೊಗೊಂಡಿದ್ದೀನಿ. ಬೀಜ ಮತ್ತು ಸಿಪ್ಪೆನ ಸಪ್ರೇಟ್ ಮಾಡಿ, ಅದು ತೋರಿಸಿಲ್ಲ ನಾನು ಯಾವ ರೀತಿ ತೆಗಿಯೋದು ಅಂತ. ಒಂದು ಸತಿ ನನ್ನ ಹಳೆ ವೀಡಿಯೋದಲ್ಲೂ ಇದೆ. ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿದ್ದೀನಿ, ಯಾಕಂದರೆ ನಾನು ಐಸ್ ಕ್ರೀಮ್ ಹಾಕಿ ಮಿಲ್ಕ್ ಶೇಕ್ ಮಾಡೋದ್ರಿಂದ ಇಲ್ಲಿ ಸಕ್ಕರೆ ಏನು ಅಷ್ಟು ಬೇಕಾಗಲ್ಲ. ಸ್ವಲ್ಪ ಹಾಲು ಹಾಕ್ಕೊಂಡು, ಆದಷ್ಟು ನೀವು ನೀರು ಹಾಕೋಕ್ಕೆ ಹೋಗಲೇಬೇಡಿ, ಹಾಲು ಹಾಕ್ಕೊಂಡು ಮಾಡಿಕೊಂಡು ಮಾಡಿ. ಇದರಲ್ಲಿ ಸಕ್ಕರೆ ಅಂಶ ತುಂಬಾ ಕಡಿಮೆ ಇರುತ್ತೆ, ಇಲ್ಲವೇ ಇಲ್ಲ ಅಂತ ಹೇಳ್ಬೋದು ಈ ಹಣ್ಣಲ್ಲಿ. ಸೊ ನಾನಿಲ್ಲಿ ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಸಕ್ಕರೆನ. ಏನಪ್ಪ ಹಾಗೆ ತಿನ್ಬೋದಲ್ಲ ಹಣ್ಣ, ಇದೆಲ್ಲ ಏನು ಜ್ಯೂಸ್ ಸಕ್ಕರೆ ಎಲ್ಲ ಹಾಕಿ ಮಾಡ್ತಾರೆ ಅಂತ ಅನ್ಕೋತೀರಾ. ಸೊ ಆದರೂ ಸಹ ನಾವು ಯಾರಾದರೂ ಗೆಸ್ಟ್ಗಳಿಗೆ ಅಥವಾ ಮಕ್ಕಳಿಗೆ ಅಥವಾ ನಾವೇ ಯಾವಾಗಾರು ಅಪರೂಪಕ್ಕೆ ಈ ಥರ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದ್ರೆ ಟೇಸ್ಟಿ ಇರುತ್ತಲ್ವ. ಯಾವಾಗಲೂ ಹಣ್ಣೇ ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ನಾವು ಬೇರೆ ಬೇರೆ ಥರ ಡಿಶಸ್ಸು ಟ್ರೈ ಮಾಡಬೇಕು. ಯಾವ ರೀತಿ ಇರುತ್ತೆ ಅಂತಲೂ ನೋಡಿ ನಾವು ಮಾಡಬೇಕು. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ. ಸೊ ನೋಡಿ, ನಾನು ಬ್ಲೆಂಡರ್ ಜಾರಲ್ಲಿ ಮಾಡಿದ್ದೀನಿ. ಹಾಲು ಮತ್ತು ಒಂದು ಸ್ವಲ್ಪ ಸಕ್ಕರೆ ಐಸ್ ಕ್ರೀಮ್ ಹಾಕಿ ನಾನು ಈ ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೀರೇನು ಹಾಕಿಲ್ಲ ನಾನು, ತುಂಬ ತಿಕ್ಕಾಗಿದೆ. ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಿಮ್ಗೆ ಯಾವ ರೀತಿ ಬೇಕು ಅಂತ ಹಾಲು ಹಾಕ್ಕೊಂಡು ಮಾಡ್ಕೊಳ್ಳಿ. ಇಲ್ಲಿ ನಾನು ನೋಡಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಗಾರ್ನಿಷ್ಗೆ ಉಪಯೋಗಿಸ್ತಾ ಇದ್ದೀನಿ. ಈ ಜ್ಯೂಸ್ಗೆ ನೀವು ಸಣ್ಣ ಸಣ್ಣದಾಗಿ ಕೆಲವು ಹಣ್ಣುಗಳು ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈ ರೀತಿ ಒಂದು ಗ್ಲಾಸ್ಗೆ ನೀವು ಮಾಡಿಕೊಂಡು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡು ಮಾಡ್ಕೊಂಡು ತಿಂದರೆ ನಿಮ್ಮ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಥವಾ ಲಂಚ್ ಬೇಕಾಗೋದೇ ಇಲ್ಲ. ಥರ ಸ್ಟಮಕ್ ಫಿಲ್ಲಿಂಗ್ ಆಗಿರುತ್ತೆ. ಇದರಲ್ಲಿ ತುಂಬ ವೆರೈಟಿ ಡಿಶಸ್ನ ನಾವು ಮಾಡ್ಬೋದು. ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ಬೋದು, ಮತ್ತು ಈ ಅವಗ್ಯಾಡೋಯಿಂದ ಪರಾಟ ಕೂಡ ಮಾಡ್ತಾರೆ, ಚೆನ್ನಾಗಿರುತ್ತೆ. ಮತ್ತು ಈವನ್ ಈ ಥರ ಮಿಲ್ಕ್ ಶೇಕ್ ಯೂಸ್ ಮಾಡ್ಕೋಬೋದು, ಎಲ್ಲ ಮಾಡ್ಬೋದು. ನೋಡಿ, ನಾನಿಲ್ಲಿ ಗಾರ್ನಿಷ್ ಮಾಡ್ತಾಯಿದ್ದೀನಿ ಈ ಜ್ಯೂಸ್ಗೆ. ನಂದಂತೂ ಆಲ್ ಟೈಮ್ ಫೇವ್ರೇಟ್ ಈ ಅವಗ್ಯಾಡೋ ಫ್ರೂಟು. ತುಂಬಾ ಟೇಸ್ಟ್ ಐತೆ. ಎಷ್ಟೋ ಜನಕ್ಕೆ ನಾನು ಹೇಳ್ದಂಗೆ ಗೊತ್ತೇ ಇರಲ್ಲ. ಇದೊಂದು ಸರಿ ತಂದು ನೀವು ತಿಂದು ನೋಡಿ. ಸಕ್ಕರೆ ಹಾಕ್ಕೊಂಡು ಕಲಿಸ್ಕೊಂಡು ತಿಂದ್ರೂ ಅದು ಒಂಥರ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಗೊತ್ತಿಲ್ಲದೆ ಇದ್ದವರು, ಬ್ಯಾಚುಲರ್ಸು, ಬಿಗಿನರ್ಸ್ ನೋಡಲಿ ಅಂತ ನಾನು ಈ ವಿಡಿಯೋನ ತೋರಿಸ್ತಾ ಇದ್ದೀನಿ. ನೋಡಿ, ರೆಡಿ ಆಯಿತು. ಇದಕ್ಕೆ ನಾನು ಸಬ್ಜಾ ಸೀಡು ಅಥವಾ ಚಿಯಾ ಸೀಡ್ ಕೂಡ ನೆನೆಸಿ ಹಾಕ್ಕೋಬೋದು. ನಾನು ಆ್ಯಕ್ಚುಲಿ ಚಿಯಾ ಸೀಡ್ ಹಾಕಿದ್ದೀನಿ, ಆಮೇಲೆ ತೋರಿಸಿದ್ದೀನಿ ಲಾಸ್ಟಲ್ಲಿ. ಸೊ ಅದು ಕೂಡ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆಯಲ್ಲ ಈ ಚಿಯಾ ಸೀಡ್, ಸಬ್ಜಾ ಸೀಡಲ್ಲಿ ತಂಪಾಗುತ್ತೆ ಅದು. ಈ ಥರ ಯಾವುದೇ ಡೆಸರ್ಟು ಯಾವ್ದಾರು ಮಾಡಬೇಕಾದ್ರೆ ಅದನ್ನು ಸೀಡ್ಸ್ನ ಹಾಕ್ಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ. ನೋಡಿ, ರೆಡಿ ಆಯಿತು. ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಚಿಯಾ ಸೀಡ್ಸ್ ನೆನೆಸಿ ಹಾಕಿದ್ದೆ. ಹೋಪ್ ನಿಮಗೆ ಈ ಅವಗ್ಯಾಡೋ ಮಿಲ್ಕ್ ಶೇಕ್ ತೋರಿಸಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತಷ್ಟು ರೆಸಿಪೀಸ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.